ನೋಡಿ, ರಾಜ್ಯ ಬಿಜೆಪಿ ಇಲ್ಲೀಗ ಮನೆಯೊಂದು 3 ಬಾಗಿಲಲ್ಲ, ಮನೆಯೊಂದು 30 ಬಾಗಿಲಾಗಿದೆ. ಈಗ ಜೊತೆಗೆ 36 ಬಾಗಿಲಾಗಿದೆ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಅವರು ಕೆಂಡ ಕಾರ್ತಿದ್ದಾರೆ. ಈ ಚೆಂಡು ಎನ್ನುವಂಥದ್ದು ಈಗ ದೆಹಲಿಯ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಹಾಗಾದ್ರೆ ಸದ್ಯ ಏನಾಗ್ತಾ ಇದೆ ಬಿಜೆಪಿ ಬಣದಲ್ಲಿ, ಈ ವರದಿ ನೋಡಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿ ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು ಬಿಜೆಪಿ ಪಾಳೆಯದಲ್ಲಿ ಬಣಬಡಿದಾಟದ ಕಿಚ್ಚು. ಯಡಿಯೂರಪ್ಪರ ಅಧಿಕಾರಕ್ಕೆ ಬಂದರೆ ಈ ಯಡಿಯೂರಪ್ಪರ ಫೈರ್ ಬ್ರ್ಯಾಂಡ್ ವಿರುದ್ಧ ಕೇಸರಿ ನಾಯಕರು ಕಿಡಿ. ವೈಯಕ್ತಿಕ ದ್ವೇಷದಿಂದ ಈ ತರ ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರನ್ನ ಪಕ್ಷ 100% ಉಚ್ಚಾಟನೆ ಮಾಡ್ತಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾರ ಯತ್ನಾಳ್. ಕರ್ನಾಟಕ ಇನ್ನೂ ಚೆನ್ನಾಗಿರ್ತದೆ. ಉಚ್ಚಾಟನೆ ಏನು ಆಗಲ್ಲ. ಲಾಸ್ ಆಗೋದು ನಮ್ಗೆ, ನಮ್ಮ ಹಿಂದುತ್ವ ಕ್ಲಾಸ್ ಆಗೋದು. ಅವನು ಮಕ್ಕಳ ಹಾಕೊಂಡ್ರೆ ಹಿಂದುತ್ವ ನಾಯಕ, ಅವನು ಉಗಿದ ಆಚೆ ಹಾಕಿ. ಕೇಳಿದ್ರಲ್ಲ, ಈ ಆಕ್ರೋಶ ಆವೇಶ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೋಲಾಹಲ ಎಬ್ಬಿಸಿದ್ದಾರೆ. ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡುತ್ತಿರೋ ಫೈರ್ ಬ್ರ್ಯಾಂಡ್ ಕೇಸರಿ ನಾಯಕರಿಗೆ ದೊಡ್ಡ ತಲೆನೋವಾಗಿದ್ದಾರೆ. ಬಿಜೆಪಿಯಲ್ಲಿ ಒಳಬೇಗುದಿ ತಾರಕಕ್ಕೇರಿದೆ. ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ಆಪ್ತರು ಸಮರಕ್ಕೆ ಮುಂದಾಗಿದ್ದಾರೆ. ಕುರುಡುಮಲೆ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡದೇವಿಯ ದರ್ಶನ ಪಡೆದ್ರು. ಇದೇ ವೇಳೆ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾವು ಹೇಳಿದ್ವಿ ಆಂತರಿಕ ಬಾಹ್ಯ 2 ದುಷ್ಟಶಕ್ತಿಗಳು ಇದಾವೆ ನಮ್ಮಲ್ಲಿ. ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದನೇ ಕತ್ತರಿಸಬೇಕು. ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ದುಷ್ಟಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ದೆಹಲಿ ಅಂಗಳ ತಲುಪಿದ ಬಣಬಡಿದಾಟ. ಇತ್ತ ದಿನೇ ಹೆಚ್ಚಾಗ್ತಿರೋ ಬಣಬಡಿದಾಟವನ್ನ ತಣಿಸಲು ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಪ್ರಹ್ಲಾದ್ ಜೋಶಿ ಜೊತೆ ಮಾತನಾಡಿ ಮನಸ್ತಾಪ ಸರಿಪಡಿಸಲು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಗೆ ಸಮಯ ಕೇಳಿದ ವಿಜಯೇಂದ್ರ ಯತ್ನಾಳ್ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಹೆಚ್ಚುತ್ತಲೇ ಇದ್ದು, ಹೈಕಮಾಂಡ್ ಮಧ್ಯ ಪ್ರವೇಶಿಸದಿದ್ರೆ ಗಾಯ ಮತ್ತಷ್ಟು ದೊಡ್ಡದಾಗೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಮೈಸೂರು. ತರದ ನುಡಿಗಳನ್ನು ಆಡ್ತಿದ್ದಾರೆ. ಈ ರೀತಿ ಮಾತಾಡಬಾರದಾಗಿತ್ತು ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮುಂದೆ ಯಾವ ದಿಕ್ಕನ್ನ ತಗೋಬಹುದು ಅನ್ನುವಂಥದ್ದು ಒಂದು ಕಡೆ ಆದರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡಲೇ ಎಚ್ಚೆತ್ಕೊಂಡು ಕ್ಷಮೆ ಕೇಳ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಏನು ಹೇಳ್ತೀರಿ ಈ ಬಗ್ಗೆ? ಹೌದು ಶ್ರೀಪಾದ್, ನಿಜಕ್ಕೂ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಬೀದರ್ಕ ವಕ್ಫ್ಗಳೇನು ಹೋರಾಟಕ್ಕೆ ಬಂದಿರು, ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇನು ಹೋರಾಟಕ್ಕೆ ಬಂದಿರು. ಆ ಸಂದರ್ಭದಲ್ಲಿ ಆ ಒಂದು ಸಮಾವೇಶದಲ್ಲಿ ಏನೊಂದು ಮಾತಾಡಿದರು. ಆ ಮಾತಿಗೆ ಇಡೀ ಎಲ್ಲೋ ಒಂದು ಕಡೆ ಕಿಡಿ ಹತ್ಕೊಂಡದ ಅಂತ ಹೇಳ್ಬೋದು. ಇಡೀ ನಾಡಿನ ಬಸವ ಭಕ್ತರ ಆಕ್ರೋಶಕ್ಕೆ ಆ ಒಂದು ಮಾತು ಕಾರಣ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಆ ಬಾಲ್ಕಿ ಹಿರೇಮಠದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಕೂಡ ಮಾತನಾಡುತ್ತಾ ಯತ್ನಾಳ್ ಅವರು ತಕ್ಷಣವೇ ಏನದಂದ್ರೆ ಬಹಿರಂಗವಾಗಿ ಬಸವ ಭಕ್ತರಿಗೆ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾನು ಸ್ವಾಮೀಜಿಗಳು ಸೇರಿ
ಸಭೆಯನ್ನು ನಡೆಸುವ ಮೂಲಕ ಹೋರಾಟ ಮಾಡಬೇಕಾಗ್ತದೆ. ಅವರು ಕೂಡ ಬಸವಣ್ಣನವರ ನಾಡಿನಲ್ಲೇ ಹುಟ್ಟಿನವರಿದ್ದಾರೆ. ಬಸವಣ್ಣ ಈಗಾಗಲೇ ಬಿಜಾಪುರ, ಬಾಗಲಕೋಟೆ ಆ ಒಂದು ಹುಟ್ಟಿರುವ ಅಂಥ ಒಂದು ನಾಡಿನವರ ಬಾಯಿಯಿಂದ ನಾವು ಇಂಥ ಮಾತು ಎಂದೂ ಕೂಡ ನಿರೀಕ್ಷೆ ಮಾಡಿಲ್ಲ. ಆದರೆ ಬಸವಣ್ಣವರಪ್ಲೆ ಏನು ಬಸವಣ್ಣ ಯಾವ ರೀತಿ ಹೊಳೆಯಲ್ಲಿ ಜಿಗಿದಾರ ಆ ರೀತಿ ನೀವು ಜಿಗಿರಿ ಎಲ್ಲ ಹೋರಾಟ ಮಾಡಿರಿ ಅಂತೇನು ಹೇಳ್ತಾರೆ. ಆದರೆ ಬಸವಣ್ಣನ ಹೆಸರು ಉಲ್ಲೇಖ ಮಾಡಿನ ಕಡೆಯಿಂದ ಎಲ್ಲೋ ಒಂದು ಕಡೆ ಇವತ್ತು ಸಾಕಷ್ಟು ಬಸವ ಭಕ್ತರ ಆಕ್ರೋಶಕ್ಕೆ ಯತ್ನಾಳ್ ಅವರು ಕಾರಣ ಆಗ್ಯಾರ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಭಾಗದಲ್ಲಿ ಸಮಾನತೆಗೆ ಕ್ರಾಂತಿಯನ್ನು ನಡೆದ ಅಣ್ಣ ಬಸವಣ್ಣನ ಕರ್ಮಭೂಮಿ, ಈ ಒಂದು ಭೂಮಿಯಲ್ಲಿ ಬಂದಿನ ಯತ್ನಾಳ್ ಅವರು ಇಂಥ ಹೇಳಿಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಸಾಕಷ್ಟು ಜನ ಬಸವ ಅನುಯಾಯಿಗಳಿದ್ದಾರೆ. ಬಸವಣ್ಣವರ ತತ್ವ ವಿಚಾರ ವಚನಗಳ ಮೇಲೆ ನಂಬಿ ಬಸವ ತತ್ವವನ್ನೇ ಉಸಿರಾಗಿಸಿಕೊಂಡಂಥ ಈ ಭಾಗದಲ್ಲಿ ಈ ಒಂದು ಹೇಳಿಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮುಳುವಾಗ್ಯದ ಅಂತ ಹೇಳ್ಬೋದು. ಮಾತಿನ ಭರಾಟೆಯಲ್ಲಿ ಯತ್ನಾಳ್ ಅವರನ್ನು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಮಠಾಧೀಶರಿರ್ಬೋದು, ನಾಡಿನ ಬಸವ ಭಕ್ತರಿರ್ಬೋದು, ಅವರ ಆಕ್ರೋಶಕ್ಕೆ ಎಲ್ಲೋ ಒಂದು ಕಡೆ ಗುರಿಯಾಗ್ಯಾರ ಯತ್ನಾಳ್ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ಬಹಿರಂಗವಾಗಿ ನಾಡಿನ ಬಸವ ಭಕ್ತರಿಗೆ ಯತ್ನಾಳ್ ಅವರು ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಸಾಕಷ್ಟು ಈಗಾಗಲೇ ಅಂದರೆ ಈ ಭಾಗದ ಮಠಾಧೀಶರು ನಾವು ಸಭೆ ಸೇರ್ತೀವಿ, ಹೋರಾಟ ಮಾಡ್ತೀವಿ. ಯಾಕಂದ್ರೆ ಮಾತಾಡಬೇಕು. ಆದರೆ ಇಂಥ ಮಹಾತ್ಮರ ಬಗ್ಗೆ, ಇಂಥ ಅಣ್ಣ ಬಸವಣ್ಣವ್ರ ಬಗ್ಗೆ ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆ ನಿಜಕ್ಕೂ ಇವತ್ತು ಸಾಕಷ್ಟು ಒಂದು ಕಾವೇರ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನಾಡಿನ ಬಸವ ಭಕ್ತರು ಸೇರಿದಂತೆ ಈ ಭಾಗದ ಮಠಾಧೀಶರು ಆಕ್ರೋಶಕ್ಕೆ ಯತ್ನಾಳ್ ಅವ್ರ ಹೇಳಿಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಸಂದರ್ಭದಲ್ಲಿ ಅವ್ರ್ಯಾಕೆ ಹೋಗಿ ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಅದು ಸಾಧ್ಯವಿಲ್ಲ. ಅವರು ರಾಜಾಜ್ಞೆಯನ್ನು ಹೊತ್ತುಕೊಂಡು ಕೂಡಲ ಸಂಗಮಕ್ಕೆ ಬಂದರು. ಕೂಡಲ ಸಂಗಮಕ್ಕೆ ಬಂದು ಕೂಡಲ ಸಂಗಮದಲ್ಲಿ ಅವರು ಅನುಷ್ಠಾನವನ್ನು ಮಾಡಿದರು 3 ತಿಂಗಳವರೆಗೂ. 3 ತಿಂಗಳವರೆಗೂ ಅನುಷ್ಠಾನ ಮಾಡಿದ ನಂತರ ಪೂಜಾ ಮಾಡುವಂಥ ಸಂದರ್ಭದಲ್ಲಿ, ಯೋಗ ಮಾಡುವಂಥ ಸಂದರ್ಭದಲ್ಲಿ ಪರಮಾತ್ಮನ ಆದೇಶವಾಯಿತು. ಪರಮಾತ್ಮನ ಆದೇಶದಂತೆ ಉತ್ತಿತ್ತು, ಬಿತ್ತಿತ್ತು, ಕೈಯ ಕೊಯ್ಯಿತ್ತು, ಕಟ್ಟರಿ ಒಟ್ಟಿತ್ತು, ಕಣ ಹಾಳಾಯಿತು, ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಅಂತ ತನ್ನ ಕೊನೆಯವರೆಗೂ ಅವ್ರು ಕೊನೆಗೆ ಲಿಂಗೈಕ್ಯರಾಗವರೆಗೂ ವಚನವನ್ನು ಬರೆದಿದ್ದಾರೆ ಅಂತಂದಾಗ ಅದು ಹೆಂಗೆ ಹೋಗಿ ಹೊಳೆ ಹಾರ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು? ಅವಾಗ ಹೇಳ್ಬೇಕಿತ್ತು, ಬಿಜ್ಜಳನ ಸೈನಿಕರು ಬೆನ್ನು ಹತ್ತಿದ್ದಾರೆ, ನಾ ಹೊಳೆ ಹಾರ್ಕೊಂಡು ಸಾಯ್ತೀನಿ ಅಂತ ವಚನ ಬರಿಬೇಕಿತ್ತು. ಖಂಡಿತ ಹಾಗೆಲ್ಲ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ತತ್ವನಿಷ್ಠರಾದಂಥ ಮಡಿವಾಳ ಮಾಚಿದೇವರಂತೂ ಅಧಿಕೃತವಾಗಿ ಲಿಂಗೈಕ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ವಚನ ಬಹಳ ದೊಡ್ಡದಿದೆ. ಯಾಕೆ ಯತ್ನಾಳ್ ಅವ್ರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಅದು ರಾಜಕೀಯದ ಏನು ಒತ್ತಡ ಇರುತ್ತೋ ಹೇಳಿಕ್ಕಾಗುದಿಲ್ಲ. ಸನಾತನ ಧರ್ಮದ ಪ್ರಚಾರಕ್ಕಾಗಿನೋ ಅದರ ವ್ಯಾಪಕ ಪ್ರಚಾರ ಮಾಡ್ಬೇಕಂತನೂ ಗೊತ್ತಿಲ್ಲ ನಮಗೆ. ಅದರದ್ದು ಅವರು ನಮ್ಮ ಅಂತರಂಗದ ಹೆಂಗನ ಹೇಳಲಿಕ್ಕಾಗತ್ತೆ. ಅವ್ರು ಹೇಳಿದ ಮಾತಿಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಇದು ತಪ್ಪಿದೆ, ತಪ್ಪೆ. ಯಾರೇ ಮಾಡಿರ್ಲಿ ಅದು ತಪ್ಪೆ. ನೀವು ಮಠಾಧೀಶರೆಲ್ಲ ಏನಾದ್ರು ಇದಕ್ಕೆ ಸಂಬಂಧ ನೋಡೋಣ, ಅದರ ವಿಚಾರ ಎಲ್ಲರೂ ಸೇರ್ಕೊಳ್ತೀವಿ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅದನ್ನೇನ್ ನಿರ್ಧಾರ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ನಾವು. ಇದು ಏನಂತಂದ್ರೆ ಮಾತೆ ಗಂಗಾದೇವಿ ಅವರ ಹೇಳಿಕೆ ಯತ್ನಾಳ್ ಅವ್ರಿಗೆ ಕೊಡಲಿ ಅಂತಿದ್ರೆ ಬಹಿರಂಗವಾಗಿ ಒಂದು ಕ್ಷಮೆಯನ್ನು ಕೇಳಬೇಕು. ಈ ರೀತಿ ಅವರ ಹೇಳಿಕೆಗಳನ್ನ ಮಾಡೋದು ನಿಲ್ಲಿಸಬೇಕು. ಇಲ್ಲದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಮಠಾಧೀಶರೆಲ್ಲವೂ ಕೂಡ ಏನಂತಂದ್ರೆ ಒಂದು ಸಭೆಯನ್ನು ಮಾಡಿಕೊಂಡು ಮುಂದಿನ ಕ್ರಮ ಏನು ಅನ್ನೋದನ್ನ ನಾವು ತೀರ್ಮಾನ ಮಾಡ್ಲಿದ್ದೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.